ಕೆಎಲ್ ರಾಹುಲ್ ಅವರನ್ನು ಖರೀದಿಸೋಕೆ ಈ ಎರಡು ಟೀಮ್ಗಳು 50 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಲು ರೆಡಿಯಾಗಿವೆ. ಕನ್ನಡಿಗರಾದಂಥ ಕೆಎಲ್ ರಾಹುಲ್ ಅವರು 2025ರ ಒಂದು IPL ಸೀಸನ್ನಲ್ಲಿ ತುಂಬಾನೇ ಒಂದು ಡಿಮ್ಯಾಂಡೆಡ್ ಪ್ಲೇಯರ್ ಆಗಿದ್ದಾರೆ. ಲಕ್ನೋ ಫ್ರಾಂಚೈಸಿಯವರು ಕೆಎಲ್ ರಾಹುಲ್ ಅವರನ್ನು ರಿಟೈನ್ ಮಾಡೋದಿಲ್ಲ ಅಂತ ಗೊತ್ತಾದ ಮೇಲೆ ಅವರ ಒಂದು ಡಿಮ್ಯಾಂಡ್ ಹೆಚ್ಚಾಗಿದೆ. ಅವರ ಮೇಲೆ ಈಗ ಕೆಲವೊಂದು ಟೀಮ್ಗಳು ಕಣ್ಣಿಟ್ಟಿವೆ. ಅದರಲ್ಲಿ ಮೇನ್ ಆಗಿ ಈಗ ನಮ್ಮ RCB ಟೀಮ್ ಕೆಎಲ್ ರಾಹುಲ್ ಅವರನ್ನು ಖರೀದಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದೆ. ಯಾಕೆ ಅಂತಂದರೆ RCB ಈಗಿನ ಒಂದು ಕ್ಯಾಪ್ಟನ್ ಆದಂತಹ ಫಾಫ್ ಡು ಪ್ಲೆಸಿಸ್ ಅವರು ಮುಂದಿನ ಸೀಸನನ್ನು ಆಡುವ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮುಂದಿನ ಒಂದು ಸೀಸನ್ ಅನ್ನುವಷ್ಟರಲ್ಲಿ ಫಾಫ್ ಡು ಪ್ಲೆಸಿಸ್ ಅವರಿಗೆ 40ರ ವಯಸ್ಸು ದಾಟಿರುತ್ತದೆ. ಈ ಒಂದು ಕಾರಣಕ್ಕೆ ಈಗ RCB ಟೀಮ್ ಅವರನ್ನು ರಿಟೈನ್ ಮಾಡಲು ಹಿಂದೇಟು ಹಾಕ್ತಿದೆ. ಹೀಗಾಗಿ RCB ಟೀಮ್ನ ಒಂದು ಕ್ಯಾಪ್ಟನ್ಸಿಯನ್ನು ಮುಂದುವರಿಸಲು ಕೆಎಲ್ ರಾಹುಲ್ ಅವರೇ ಒಂದು ಸೂಕ್ತವಾದ ವ್ಯಕ್ತಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕನ್ನಡಿಗರು ಆಗಿರೋದ್ರಿಂದ ತುಂಬಾನೇ ಒಂದು ಪ್ರಿಫರೆನ್ಸನ್ನು ಕೊಡ್ತಿದ್ದಾರೆ. ಫಾಫ್ ಡು ಪ್ಲೆಸಿಸ್ ಅವರ ರೀತಿಯಲ್ಲಿ ಕ್ಯಾಪ್ಟನ್ಸಿ ಹಾಗೂ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕೂಡ ಬರಲಿದ್ದಾರೆ. RCBಯ ಜೊತೆಗೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಕೆಎಲ್ ರಾಹುಲ್ ಅವರ ಮೇಲೆ ತುಂಬಾನೇ ಒಂದು ದೊಡ್ಡ ಕಣ್ಣನ್ನು ಇಟ್ಟಿದೆ. ಹೀಗಾಗಿ IPL 2025ರ ಒಂದು ಆಕ್ಷನ್ನಲ್ಲಿ ಕೆಎಲ್ ರಾಹುಲ್ ಅವರಿಗೆ ಅತಿ ದೊಡ್ಡ ಮೊತ್ತ ಅಂದರೆ 50 ಕೋಟಿಯವರೆಗೂ ಮೊತ್ತವನ್ನು ಕೊಡಬಹುದು ಅಂತ ಸುದ್ದಿಗಳು ಕೇಳಿ ಬರ್ತಿವೆ. ಹೀಗಾಗಿ 2025ರ ಒಂದು IPL ಸೀಸನ್ ತುಂಬಾನೇ ಒಂದು ರೋಚಕತೆಯಿಂದ ಕೂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.